ಹೈಕಮಾಂಡ್ ಅಂಗಳಕ್ಕೆ ವಸತಿ ಗೋಲ್ಮಾಲ್ ಚೆಂಡು ಬಿದ್ದಿದೆ. ವಸತಿ ಯೋಜನೆ ಅವ್ಯವಹಾರದ ಬಗ್ಗೆ ಹೈಕಮಾಂಡ್ ಕೆಂಡಾಮಂಡಲ ಆಗಿರುವಂತದ್ದು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಯಾವಾಗ ವಸತಿ ಇಲಾಖೆಯಲ್ಲಿ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬಂತು. ಅದಾದ ನಂತರವಾಗಿ ಬಿ.ಆರ್. ಪಾಟೀಲ್ ಅವರಿಗೆ ಸಿದ್ದರಾಮಯ್ಯನವರು ಬುಲಾವ್ ಕೊಟ್ಟರು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ತದನಂತರವಾಗಿ ಹೈಕಮಾಂಡ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳಿತು. ಸಿದ್ದರಾಮಯ್ಯನವರು ಸೋಮವಾರ ಇಲ್ಲ ಮಂಗಳವಾರ ದೆಹಲಿ ಪ್ರವಾಸವನ್ನ ಮಾಡಬಹುದು ಅನ್ನುವಂಥದ್ದಿತ್ತು. ಸೊ ಈಗ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಕೆಲವೊಂದಿಷ್ಟು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ವಸತಿ ಗೋಲ್ಮಾಲ್ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ. ಆ ವಸತಿ ಯೋಜನೆಯ ಅವ್ಯವಹಾರದ ಬಗ್ಗೆ ಹೈಕಮಾಂಡ್ ಕೆಂಡಾಮಂಡಲ ಆಗಿದೆ. ದೆಹಲಿಯಲ್ಲಿ ಸದ್ಯಕ್ಕೆ ಸಿಎಂ ಅವರ ಜೊತೆಗೆ ಕೆಲವೊಂದಿಷ್ಟು ಮಾತುಕತೆ ಆಡಲಿದ್ದಾರೆ. ಸಿದ್ದರಾಮಯ್ಯನವರ ಬಳಿ ಈ ಗೋಲ್ಮಾಲ್ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಸಿಎಂ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸುಮಾರು ಹೊತ್ತುಗಳ ಕಾಲ ಮನೆಗಳ ಹಂಚಿಕೆಯ ಬಗ್ಗೆ, ಲಂಚ ಪಡೆದಂತ ಆರೋಪದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಸಿದ್ದರಾಮಯ್ಯನವರು ನೀಡಿರುವಂತದ್ದು. ರಾಜ್ಯದಲ್ಲಿ ಏನೇ ಆದರೂ ಕೂಡ ಸದ್ಯಕ್ಕೆ ರಾಜ್ಯ ಉಸ್ತುವಾರಿ ಸಚಿವರಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರು ಕೂಡ ಅವ್ರ ಜೊತೆಗೆ ಹೋಗಿರುವಂತದ್ದು. ಪ್ರಮುಖವಾಗಿ ನೋಡಿ ಏನಾಗ್ತಿದೆ ಅಂತ ಅಂದ್ರೆ, ಸದ್ಯಕ್ಕೆ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿಚಾರ ಬಂತು ಅಂದ್ರೆ ಅದು ವಿರೋಧ ಪಕ್ಷಕ್ಕೆ ಅಫ್ಕೋರ್ಸ್ ಗೊತ್ತಿರುವಂತಹ ವಿಚಾರ. ಆಹಾರ ಹಾಗೆ ಆಗುತ್ತೆ, ಅದು ಕಾಮನ್. ವಿರೋಧ ಪಕ್ಷದಲ್ಲಿರುವಂತವರು ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ನಾನಾ ರೀತಿಯ ಅಜೆಂಡವನ್ನ ಕೂಡ ಕೆಲವೊಂದಿಷ್ಟು ದಾಳವನ್ನ ಉಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಕ್ಕಟ್ಟಿಗೆ ಸಿಲ್ಕ್ ಹಾಕೊಳ್ಳುವಂತಹ ವಿಚಾರ. ಯಾಕಂದ್ರೆ ರಾಜಕೀಯದಲ್ಲಿ ನಡೀತಾ ಇರುವಂತಹ ವಿಚಾರವಾಗಿ ಹೈಕಮಾಂಡ್ಗೆ ಸ್ವಲ್ಪ ಮಾಹಿತಿ ಹೋದ್ರು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ವಸತಿ ಇಲಾಖೆ ಅನ್ನುವಂಥದ್ದು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರುವಂತಹ ಅತ್ಯಂತ ಪ್ರಮುಖ ಯೋಜನೆಗಳಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಕೂಡ ಒಂದಾಗಿರುವಂತದ್ದು. ಸೊ ಹಾಗಾಗಿ ಪ್ರತಿ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತಂದ್ರೆ, ಅಥವಾ ಇಂತಿಷ್ಟು ಮನೆಗಳನ್ನ ಬೇರೆ ಪಕ್ಷ ಇದ್ರೂ ಕೂಡ ಆದ್ರೆ ಆ ಯೋಜನೆಯ ಮುಖಾಂತರವಾಗಿ ಮನೆಗಳನ್ನ ನೀಡಲಾಗುತ್ತೆ. ಈಗ ಒಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಜನಗಳಿಗೆ ಉತ್ತಮವಾದಂತಹ ಸಂದೇಶವನ್ನ ರವಾನೆ ಮಾಡಬೇಕಾಗಿದೆ. ಇಂತಹ ಸನ್ನಿವೇಶ ಇರುವಾಗ ರಾಜ್ಯದಲ್ಲಿ ಬರೀ ಭ್ರಷ್ಟಾಚಾರ, ಲಂಚಾವತಾರ ಇದೇ ತಾಂಡವಾಡ್ತಾ ಇದೆ. ಹಾಗಾಗಿ ರಾಜ್ಯದ ರಾಜಕೀಯದ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಆಗಾಗ ಮಾಹಿತಿಯನ್ನ ಕೇಳ್ತಾ ಇರುತ್ತೆ. ಸೊ ಇವತ್ತು ಸಿದ್ದರಾಮಯ್ಯನವರು ರಾಜ್ಯ ಉಸ್ತುವಾರಿ ಸಚಿವರಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಾಗಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ಸ್ವಪಕ್ಷದಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ, ಅದರ ಜೊತೆಗೆ ಬಿ.ಆರ್. ಪಾಟೀಲ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ರು ಸಿದ್ದರಾಮಯ್ಯನವರು, ವಸತಿ ಯೋಜನೆಯಲ್ಲಿ ಇಲ್ಲಿವರೆಗೂ ಎಷ್ಟು ಮನೆಗಳನ್ನ ಮಂಜೂರು ಮಾಡಲಾಗಿದೆ, ಹಾಗೆ ಜಮೀರ್ ಅಹಮದ್ ಖಾನ್ ಅವರ ಜೊತೆನೂ ಕೂಡ ಮಾತನಾಡಿದ್ರು. ಯಾಕಂದ್ರೆ ಆಪ್ತ ಬಳಗದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಗುರುತಿಸಿಕೊಂಡಿರುವಂತದ್ದು ಸಿದ್ದರಾಮಯ್ಯನವರ ಪಟ್ಟಾ ಶಿಷ್ಯ. ಹಾಗಾಗಿ ಅವರ ಹತ್ರನೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಇದರ ಬಗ್ಗೆ ಮಾಹಿತಿಯನ್ನ ಸುರ್ಜೇವಾಲಾ ಅವರಿಗೆ ನೀಡಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ರಾಜ್ಯದಲ್ಲಿ ಕೆಲವೊಂದಿಷ್ಟು ವಿಚಾರವಾಗಿ ಏನೇ ಇದ್ರೂ ಕೂಡ ಪಕ್ಷದ ಒಳಗಿರ್ಲಿ, ಅದು ಹೊರಗೆ ಪ್ರಚಾರ ಹೋಗೋದು ಬೇಡ ಅನ್ನುವಂತಹ ಮಟ್ಟಿಗೆ. ಸೊ ಈಗ ಸದ್ಯದ ಮಟ್ಟಿಗೆ ಆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾಹಿತಿ